ಇನ್ನು ನಾನು ಆಗ್ಲೇ ಹೇಳ್ದ ಹಾಗೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಬಿಗ್ಗೆಸ್ಟ್ ವಾಯ್ಸ್ ಆಫ್ ದ ಡೇ, ನ್ಯೂಸ್ ಮೇಕರ್ ಆಫ್ ದ ಡೇ, ಯಾವ ವಿಚಾರವನ್ನ ನಾವಿವತ್ತು ವಿಸ್ತೃತವಾಗಿ ಚರ್ಚೆ ಮಾಡ್ತಿರ್ತೀವಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಅಧಿಕೃತ ಧ್ವನಿಯನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅದರ ಭಾಗವಾಗಿ ಶಾಂತಿಗಾಗಿ ನಾಗರಿಕ ವೇದಿಕೆ ಇದರ KL ಅಶೋಕ್ ಅವರು ಬಹಳ ಶ್ರಮ ಇದೆ ಇವ್ರದ್ದು ಕೂಡ. ನಕ್ಸಲರ ಜೊತೆಯಲ್ಲಿ ಮಾತುಕತೆ ಆಗಿರಬಹುದು, ಅವರು ಶರಣಾಗ್ಲಿಕ್ಕೆ ಮುಖ್ಯವಾಹಿನಿಗೆ ಅವರನ್ನ ಕರೆತರಲಿಕ್ಕೆ ಅವರ ಮನವೊಲಿಕೆ ಆಗಿರಬಹುದು, ಸರ್ಕಾರದ ಜೊತೆಗಿನ ಮಾತುಕತೆ ಆಗಿರಬಹುದು, ಬ್ರಿಡ್ಜ್ ರೀತಿಯಲ್ಲಿ ವರ್ತಿಸಿದ್ದಾರೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು. ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ನಮಗಿರುವ ಅನುಮಾನಗಳನ್ನ ಅವರ ಬಳಿಯಲ್ಲಿ ಪ್ರಶ್ನೆಯಾಗಿ ಕೇಳಿ ಬಗೆಹರಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಅಶೋಕ್ ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಈಗಿರುವ ಬಿಗ್ಗೆಸ್ಟ್ ಅನುಮಾನ ಅಂತಂದ್ರೆ ಶರಣಾಗತಿ ಆಗ್ಲೇಬೇಕು ಅನ್ನೋದೇ ಇರಾದೆ ಆಗಿದ್ರೆ ಶಸ್ತ್ರಗಳನ್ನ ಯಾಕೆ ತರಲಿಲ್ಲ ಅನ್ನೋದು. ಬಹಳ ಮುಖ್ಯವಾಗಿ ಇದೊಂದು ನಕ್ಸಲ್ ಮುಕ್ತ ರಾಜ್ಯ ಆಗಿದೆ ಕರ್ನಾಟಕ, ಮತ್ತು ಇದೊಂದು ಶಾಂತಿಯುತವಾದ ರಾಜ್ಯ. ಕುವೆಂಪು ಅವರ ನಾಡು, ಸರ್ವಜನಾಂಗದ ಶಾಂತಿಯ ತೋಟದ ನಾಡು ಇದು. ಬೇಸಿಕಲಿ ಈ ಪ್ರಯತ್ನ ನಾವು ಹಿಂದೆನೆ ಮಾಡಿದ್ವಿ. ಗೌರಿ ಲಂಕೇಶ್ ಅವರು, ದೊರೆಸ್ವಾಮಿ ಅವರು, AKSB ಅವರು ಇದ್ದಾಗಲೇ ಕೂಡ ಈ ಪ್ರಯತ್ನ ನಡೆದಿತ್ತು ಬೇಸಿಕಲಿ. ಮತ್ತು ಇದು ಅವರ ಆಶೆಗಳು ಒಂದನೆ, ತೊರೆದಿರುವ ಮಾರ್ಗ ಬೇರೆ. ಬೇಸಿಕಲಿ ಹಿಂಸಾತ್ಮಕ ಮಾರ್ಗ ಏನಿದೆ ಅದು ತಪ್ಪು ಅಂತ ಹೇಳಿ ಮೊದಲೇ ಮನವರಿಕೆ ಮಾಡಿಕೊಟ್ಟಿದ್ವಿ. ಆ ನಂತರ ಸುಮಾರು ಜನ ಎಲ್ಲರೂ ಕೂಡ ಸಾಕಷ್ಟು ಜನ ಎನ್ಕೌಂಟರ್ ಆದ ನಂತರದಲ್ಲಿ ಈ ಪ್ರಕ್ರಿಯೆ ಶುರುವಾಯಿತು. ಗೌರಿ ಲಂಕೇಶ್ ಅವರು, ನಾನು ಮತ್ತು AKSB ಅವರು, ದೊರೆಸ್ವಾಮಿ ಅವರು ಎಲ್ಲ ಕೂಡ ಈ ಪ್ರಯತ್ನ ತೊಡಗಿಕೊಂಡಿದ್ವಿ. ಇದಾದ ನಂತರದಲ್ಲಿ ಈ ಒಂದು ದಶಕದಲ್ಲಿ ಅನೇಕ ಪಲ್ಲಟಗಳು ನಡೀತು. ಆ ಪಲ್ಲಟಗಳಿಗೆ ಪ್ರಮುಖವಾದಂತ ಕಾರಣಗಳು, ವಾಸ್ತವದಲ್ಲಿ ಅವರು ಕೇರಳಕ್ಕೆ ಪ್ರವೇಶ ಮಾಡಿದ್ರು. ಕೇರಳದಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿ ಆ ಕೇರಳದಲ್ಲಿ ಅವರಿಗೆ ಅಲ್ಲಿನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿ ಅನುಕೂಲಕರ ಆಗಿಲ್ಲ ಅಂತ ಹೇಳಿ ಅವರು ತಿಳ್ಕೊಂಡಿದ್ದಾರಂತೆ. ತಿಳ್ಕೊಂಡ ಆದ್ಮೇಲೆ ಅವರುಗಳು ಇಲ್ಲ ಮಲೆನಾಡಲ್ಲೇ ಇದ್ ಮಾಡ್ಬೇಕು, ಮೂವ್ಮೆಂಟ್ ಕಟ್ಟಬೇಕು, ಅಂದ್ರೆ ಸಶಸ್ತ್ರ ಭೂಗತ ಹೋರಾಟ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಂತೆ. ಮಾಡಿದಂತ 3 ತಿಂಗಳ ಹಿಂದೆ ಈ ಪಶ್ಚಿಮ ಘಟ್ಟದ ಮಲೆನಾಡಲ್ಲಿ ಅವರು ಈ ಸಶಸ್ತ್ರ ಮಾವೋವಾದಿ ಹೋರಾಟಗಾರರು ಈ ಕಡೆಗೆ ಕೆಲಸ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಮಾಡಿದ ನಂತರ 10 ಪರ್ವತಗಳು ದಾಟಿ ಕೇರಳ, ತಮಿಳುನಾಡು ಈ ಪರ್ವತಗಳನ್ನ ದಾಟಿ ಈ ಮಲೆನಾಡಿಗೆ ಪ್ರವೇಶನ ಅವರು ಮಾಡ್ತಾರೆ. ಮಾಡಿದ ನಂತರ ಅವರಿಗೆ ಹಿಂದಿನ ಅನಿಸಿಕೆನೆ ಪ್ರಧಾನವಾಗಿತ್ತು. ಬೇಸಿಕಲಿ ಅಂದ್ರೆ ಈ ಸಶಸ್ತ್ರ ಬಂಡಾಯವನ್ನೇ ಮಾಡ್ಬೇಕು ಮಲೆನಾಡಲ್ಲಿ ಅಂತ ಹೇಳಿ ಇತ್ತು. ಮಲೆನಾಡಲ್ಲಿ ಇನ್ನು ಚಳುವಳಿಗಳು, ಹೋರಾಟಗಳು, ಭೂಮಿ ವಸತಿ ಹೋರಾಟ ಇರ್ಬೋದು, ಒತ್ತುವರಿ ಸಮಸ್ಯೆ ಇರ್ಬೋದು, ಕಸ್ತೂರಿರಂಗನ್ ವರದಿ ಇರ್ಬೋದು, ಇದು ಮುಖ್ಯ. ಈ ಚರ್ಚೆಗಳು ನಮ್ಮ ಮುನ್ನೆಲ್ಲ ಬರ್ಬೇಕು, ನಮ್ಮ ಟಿವಿಗಳಲ್ಲಿ, ನಮ್ಮ ಮುಖ್ಯವಾಹಿನಿ ಇದರಲ್ಲಿ. ಅದು ಶುರುವಾಯ್ತು. ಶುರುವಾದಾಗ ಅವರಿಗೆ ಎಲ್ಲರನ್ನು ಭೇಟಿ ಮಾಡಿದ್ದಾರೆ, ಈಗಿನ ಅನುಮಾನ ಇಲ್ಲ. ಎಲ್ಲಾ ಚಳುವಳಿಗಾರರನ್ನು ಕೂಡ, ಹೋರಾಟಗಾರರನ್ನು ಕೂಡ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದಂತ ಅವ್ರಿಗೆ ಅನಿಸ್ತಂದ್ರೆ ಇದು ಯಾಕೋ ಇದು ಸೆಟ್ ಆಗ್ತಾ ಇಲ್ಲ, ನಮಗೂ ಅವರು ಇದಕ್ಕೆ ಸೆಟ್ ಆಗ್ತಾ ಇಲ್ಲ. ಅವರ ಅನಿಸಿಕೆಗೂ ನಮ್ಮ ಅನಿಸಿಕೆಗೂ, ಅವರ ಆರ್ಥಿಕತೆಗೂ ನಮ್ಮ ಆರ್ಥಿಕತೆಗೂ ಸೆಟ್ ಆಗ್ತದೆ ಅಂತ ಅನ್ಸಿ ಇದು ಮಾತಾಡಿದ್ರು. ಮಾತಾಡಿದ ನಂತರದಲ್ಲಿ ಅವ್ರು ಏನ್ ಅನ್ಕೊಂಡಿದ್ದಾರೆ, ಮತ್ತೊಂದು ಅಧ್ಯಯನ ಮಾಡ್ಬೇಕು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಅಧ್ಯಯನ ಮಾಡಬೇಕು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಅವರು ಅಧ್ಯಯನ ಕೈಗೊಂಡು ಮತ್ತೆ ಎಲ್ಲರೂ ಭೇಟಿ ಮಾಡಿದ ನಂತರದಲ್ಲಿ ಅವರು ಅದೇ ಅಭಿಪ್ರಾಯ ಹೇಳಿದ್ದಾರೆ. ಈ ಕೆಲವು ನ್ಯೂಸ್ಗಳು ಕೆಲವು ಬರ್ತಾ ಇದೆ. ಆ ನಂತರ ಅವರು ಏನ್ ಮಾಡಿದ್ರು, ನಮ್ಮಲ್ಲೇ ಕೆಲವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ನಂತರದಲ್ಲಿ ಅವರು ಇಲ್ಲ ನಾವು ಮುಖ್ಯವಾಹಿನಿ ಬರ್ತೀವಿ ಅನ್ನೋ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ವ್ಯಕ್ತಪಡಿಸಿದ ನಂತರದಲ್ಲಿ ಅವರು ನಾವೇನ್ ಮಾಡಿದ್ವಿ, ಅವರು ಆತರ ಹೇಳಿದ್ಮೇಲೆ ಅವರು ಮೊದ್ಲಿಗೆ ಸಿಕ್ಕಿದಾಗ ನಮ್ಮ ಟೀಮಿಗೆ ಅವ್ರು ಇಲ್ಲ ನೀವೆಲ್ಲ ಒಂಥರ ಏನು ಮುಖ್ಯವಾಹಿನಿಗೆ ಬಂದ್ಬಿಟ್ಟು ಅಥವಾ ಪ್ರಜಾತಾಂತ್ರಿಕ ಚಳವಳಿಲಿ ಬಂದ್ಬಿಟ್ಟು ಅಧಿಕಾರಸ್ಥರ ರಾಜಕೀಯದ ಇದ್ರಲ್ಲಿ ಇದೀರಿ, ನಾವ್ ಹಿಂಗಲ್ಲ, ಕ್ರಾಂತಿಕಾರಿ ಮಾಡ್ಬೇಕು ಅಂತ ಅಭಿಪ್ರಾಯ ಹೊಂದಿದ್ರು. ಪ್ರಾಮಾಣಿಕವಾಗಿದ್ರು, ನಿಷ್ಠೂರವಾದ ಅಭಿಪ್ರಾಯ ಹೊಂದಿದ್ರು. ನಾವು ಎಲ್ಲವೂ ನಾವಂದ್ರೆ ನಾನಲ್ಲ, ನಾವು ತಂಡ ಅನ್ಕೊಳ್ಳಿ, ಇಡೀ ಕರ್ನಾಟಕದ ಪಶ್ಚಿಮ ಘಟ್ಟದ ಮಲೆನಾಡು ಕೆಲಸ ಮಾಡೋ ತಂಡ. ಇದು ಈ ಪ್ರಜಾತಾಂತ್ರಿಕ ಚಳವಳಿಗಳಲ್ಲಿ ಹೆಂಗೆ ಇದು ಮುಖ್ಯ ಅನ್ನೋದನ್ನ ಕೂಡ ಮನವರಿಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಬಹಳ
ನಿಷ್ಠೂರ ಕೂಡ ಅವರ ಜೊತೆಗೆ ಚರ್ಚೆ ಎಲ್ಲ ಆಗಿತ್ತು. ಇದೆಲ್ಲವೂ ಸರಿ. ನನಗೆ ಗಮನಕ್ಕಿದೆ. ಸರಿ. ಆ ನಂತರದಲ್ಲಿ ಅವರು ಅಧ್ಯಯನ ಮಾಡಿದ ನಂತರ ಅವ್ರನ್ನ ಪತ್ರ ಬರೆದು ಇಲ್ಲ ನೀವೆಲ್ಲ ಹೇಳಿದ ಮನವರಿಕೆ ಆಗಿದೆ, ಮನವರಿಕೆ ಆದ ನಂತರದಲ್ಲಿ ಇಲ್ಲ ನಾವು ಈಗ ಅಶೋಕ್ ಸರ್, ಸರಿ, ನೀವು ಹೇಳಿದ್ದೆಲ್ಲವೂ ಸರಿಯೇ. ಆದ್ರೆ ಶರಣಾಗ್ಬೇಕು, ಇನ್ನು ಶಸ್ತ್ರ ಹಿಡಿದು ಹೋರಾಟ ಮಾಡಬಾರ್ದು ಅನ್ನೋದು ಕನ್ವಿನ್ಸ್ ಆಗಿದ್ದಿದ್ರೆ ಆ ವೆಪನ್ನ ಅಡಗಿಸಿ ಇಟ್ಟು ಬಂದಿರೋ ಹಿಂದಿನ ಉದ್ದೇಶ ಏನು ಅಂತ ಹೇಳಿ. ಇಲ್ಲ ಮೇಡಮ್, ಇದು ನಿಮ್ಗೆ ತಾಂತ್ರಿಕ ಕೆಲವು ಕಾರಣಗಳು ಇರ್ಬೋದು. ಶಾಂತಿಗಾಗಿ ನಾಗರಿಕ ವೇದಿಕೆ ಅಧಿಕೃತವಾಗಿ ಅವ್ರು ಭೇಟಿ ಮಾಡಿದಾಗ ಅವ್ರ ಹತ್ರ ಶಸ್ತ್ರಾಸ್ತ್ರ ಇರ್ಲಿಲ್ಲ. ಶಸ್ತ್ರಾಸ್ತ್ರ ಇರ್ಲಿಲ್ಲ ಅಂದ್ರೆ ಅವ್ರ ಹತ್ರ ಇರ್ಲೇ ಇಲ್ಲ ಅಂತ ಅಭಿಪ್ರಾಯ ಅಲ್ಲ. ಈಗ ನಮ್ಮ ಹತ್ರ ಒಂದು ಫೋಟೋ ಇದೆ, ಸಭೆ ನಡೀತಿರೋ ಸಂದರ್ಭದಲ್ಲೇನೆ ಅವರು ಮರಕ್ಕೆ ಗನ್ಗಳನ್ನ ಪಿಸ್ತೂಲ್ಗಳನ್ನ ಒರಗಿಸಿ ಇಟ್ಟಿರುವಂತಹ ಫೋಟೋಗಳು. ಇದರಲ್ಲಿ ಇರುವವರೇ ಶರಣಾಗಿರುವ ನಕ್ಸಲರು ಕೂಡ. ಅದು ಹೌದು, ಬಟ್ ಶಾಂತಿಗಾಗಿ ನಾಗರಿಕ ವೇದಿಕೆ ಇದ್ದಾಗ ಆ ಶಸ್ತ್ರಾಸ್ತ್ರಗಳು ಇರ್ಲಿಲ್ಲ ಮೇಡಮ್. ಇದು ಮುಖ್ಯ. ಇದು ಮತ್ತು ಸರ್ಕಾರ, ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಅವ್ರ ಜೊತೆ ಮಾತುಕತೆ ಮಾಡಿದಾಗ ಇವೆಲ್ಲ ಕೂಡ ನಡೆದಿರ್ಬೋದು ಈ ಮಧ್ಯದಲ್ಲಿ. ಈಗ ಕೆಲ ಆಕ್ಷೇಪಗಳು ಏನ್ ಎದ್ದೇಳ್ತಿದೆ ಅಂದ್ರೆ, ರಾಜ್ಯ ಸರ್ಕಾರ ಈ ನಕ್ಸಲರ ಶರಣಾಗತಿಯಲ್ಲಿ ನಡೆದುಕೊಂಡಿರುವ ವಿಧಾನ ಇದೆಯಲ್ವಾ, ಇದ್ರ ಬಗ್ಗೆ ಆಕ್ಷೇಪಗಳಿದೆ. ಎಸ್ಪೆಷಲಿ ಶಶಿಧರ್ ಸರ್ ನಮ್ ಜೊತೆಯಲ್ಲಿ ಜಾಯಿನ್ ಆಗ್ತಿದ್ದಾರೆ, ಪೊಲೀಸ್ ಮಹಾಸಭಾದ ಅಧ್ಯಕ್ಷರು. ಬಂದೆ ಸರ್, ಅಶೋಕ್ ಸರ್ ಬಂದೆ. ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ ನಂತರದಲ್ಲಿ ಆಕ್ಷೇಪ ಏನು, ಯಾಕೆ ಸರ್ಕಾರದ ಈ ಕ್ರಮ ಏನಿದೆ ಆ ಕ್ರಮದ ಬಗ್ಗೆ ಆಕ್ಷೇಪ, ಅಪಸ್ವರ ಯಾಕೆ? ಪೊಲೀಸ್ ಮಹಾ ಸಂಘದ ಅಧ್ಯಕ್ಷರು ಶಶಿಧರ್ ಅವ್ರು ನಮ್ ಜೊತೆಯಲ್ಲಿದ್ದಾರೆ. ಶಶಿಧರ್ ಸರ್, ನಾನು ಧ್ವನಿ ತಲುಪ್ತಾ ಇದ್ರೆ ಸರ್ಕಾರನೇ ನಕ್ಸಲರಿಗೆ ಶರಣಾಯ್ತಾ ಅನ್ನೋ ಅನುಮಾನವನ್ನ ತಾವು ವ್ಯಕ್ತಪಡಿಸಿದ್ರಿ, ಯಾಕೆ ಹೀಗೆ? ಈಗ ನನಗೊಂದು ಆಶ್ಚರ್ಯ ಆಗುತ್ತೆ, ಈ 6 ಜನ ನಕ್ಸಲರು ಏನು ಶರಣಾದ್ರು ಅಂತ ಬಿಟ್ಟಿದ್ರೆ ಒಂದು ಸುದ್ದಿವಾಹಿನಿಗಳಲ್ಲಿ ತಾವೆಲ್ಲ ಬಿತ್ತರಿಸಿದ್ರಿ. ಮತ್ತೆ ಅವ್ರನ್ನೆಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲಾ ಒಂದು ಸಚಿವರು ಕೂಡ, ಬಹುತೇಕ ಒಂದು ಪ್ರಭಾವಿ ಸಚಿವರು, ಗೃಹ ಸಚಿವರ ಒಂದು ಇದು ಕೃಷ್ಣಾದಲ್ಲಿ ಇವರೆಲ್ಲ ಸೇರ್ಕೊಂಡು ಅವ್ರಿಗೆ ರಾಜ ಮರ್ಯಾದೆ ಕೊಟ್ಟು ಒಂದು ಕೆಂಪು ಹಾಸು ಹಾಸಿ ಇವತ್ತು ಅವ್ರನ್ನೇನೊಂದು ಬರೆ ಮಾಡ್ಕೊಂಡು ಅವ್ರಿಗೆ ಒಂದು ಆತಿಥ್ಯ ಕೊಟ್ರು ಅಥವಾ ಗೌರವ ಕೊಟ್ರು. ಇದಕ್ಕೆ ನನ್ನ ಆಕ್ಷೇಪ ಇದೆ. ನನ್ಗೆ ಆಕ್ಷೇಪ ಇದೆ. ಪ್ರಜಾತಾಂತ್ರಿಕ ಹೋರಾಟಗಳಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಾಂತ್ರಿಕ ಹೋರಾಟಗಳು, ಅಹಿಂಸಾತ್ಮಕ ಹೋರಾಟಗಳಿಗೆ ಇವತ್ತು ಎಲ್ಲ ಕಾಲಕ್ಕೂ ನಾವು ಬೆಂಬಲ ಕೊಟ್ಟಿದ್ದೀವಿ. ನಾನು ಕೂಡ 35 ವರ್ಷಗಳಿಂದ ಪೊಲೀಸ್ ಅವರ ಒಂದು ಪರವಾದಂತ ಧ್ವನಿಯಾಗಿ ಒಂದು 35 ವರ್ಷಗಳಿಂದ ಸತತವಾಗಿ ಸರ್ಕಾರದ ಎಲ್ಲ ಒಂದು ಅಡೆತಡೆಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳನ್ನ ಎದುರಿಸಿ ನಡ್ಸ್ಕೊಂಡ್ ಬರ್ತಾ ಇದ್ದೇನೆ. 6 ಜನ ನಕ್ಸಲರು ಸರ್ಕಾರಕ್ಕೆ ಶರಣರಾದ್ರು ಅಥವಾ ಸರ್ಕಾರ ಅವ್ರಿಗೆ ಶರಣಾಯ್ತು ನನಗೆ ಗೊತ್ತಿಲ್ಲ ನನಗೆ. ಬಟ್ ಈ ವಿಧಿವಿಧಾನಗಳೇನಿತ್ತು ಈ ಸರ್ಕಾರದ ಒಂದು ಅಪರಾಧಿ ಮನಸ್ಥಿತಿಯನ್ನ ಎತ್ತಿ ತೋರಿಸ್ತದೆ. ಇವತ್ತು ಕೊಲೆ, ಸುಲಿಗೆ, ದರೋಡೆ ಅಂತ ಒಂದು ಭೀಕರವಾದಂತ ಒಂದು ಆರೋಪಗಳನ್ನ, ಗಂಭೀರ ಸ್ವರೂಪದ ಆರೋಪಗಳನ್ನ ಈ ನಕ್ಸಲರು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತಂದ್ರೆ ಗಂಭೀರ ಸ್ವರೂಪದ ಆರೋಪಗಳನ್ನ ಎದುರಿಸ್ತಾರಂತವ್ರನ್ನ ಇವತ್ತು ಈ ನಮ್ಮ ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಒಂದು ಗೃಹ ಕಚೇರಿ ಕರೆಸಿ ಮುಖ್ಯವಾಹಿನಿಗೆ ಬರೋದೇ ಬೇಡವಾಗಿತ್ತ? ಅದೇ ಮುಂದುವರಿಬೇಕಾಗಿತ್ತ? ಕೊಲೆ ಸುಲಿಗೆಗಳೇ ಮುಂದುವರಿಬೇಕಾಗಿತ್ತ? ಇಲ್ಲ, ಇದು ಅಲ್ಲ, ನಾನು ಕೂಡ ಒಪ್ಕೊಳ್ತೀನಿ. ಅವರು ಸಮಾಜದ ಮುಖ್ಯವಾಹಿನಿ ಬರೋದಕ್ಕೆ ನಾನು ಸ್ವಾಗತ ಇದೆ. ಮತ್ತೆ ಪೊಲೀಸ್ ಇಲಾಖೆಯ ಒಂದು ಬಹುತೇಕ ಪೊಲೀಸರು ಕೂಡ ಅದನ್ನ ಸ್ವಾಗತಿಸ್ತಾರೆ. ಆದ್ರೆ ನಡ್ಸ್ಕೊಂಡಂತ ರೀತಿ, ಆಮೇಲೆ ಅವ್ರನ್ನ ಹೀರೋಗಳಾಗಿ ಬಿಂಬಿಸಿದ್ದಾರೆ ಇವತ್ತು ಸರ್ಕಾರ. ಇವತ್ತು ಇದು ಈ ಚಿಕ್ಕಮಗಳೂರು ಜಿಲ್ಲಾ SP ಮಟ್ಟದಲ್ಲಿ ನಡಿಬೇಕಾಗಿರೋಂತ ಒಂದು ಕಾರ್ಯಕ್ರಮನ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬಿಂಬಿಸಿರೋದು. ಯಾಕಂದ್ರೆ ಆ ಪ್ರಶ್ನೆಯನ್ನ ನಾನು ಅಶೋಕ್ ಅವ್ರಿಗೆ ಕೇಳ್ತೀನಿ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅಶೋಕ್ ಅವರೇ, ಅಂದ್ರೆ ಜಿಲ್ಲಾಡಳಿತದ ಸಮ್ಮುಖದಲ್ಲಿ ಕ್ರಮಬದ್ಧವಾಗಿದ್ದಿದ್ರೆ ಅದು ಕ್ರಮ. ಈಗ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕರೆಸ್ಕೊಂಡು ಶೋ ಡೌನ್ ಮಾಡಿ ಕ್ರೆಡಿಟ್ ತೆಗೆದುಕೊಳ್ಳೋ ಪ್ರಯತ್ನ ಆಯ್ತಾ ಸರ್ಕಾರದ ಕಡೆಯಿಂದ ಅಂತ ಅಶೋಕ್ ಸರ್? ಇಲ್ಲ ಮೇಡಮ್, ಹಾಗೇನಿಲ್ಲ. ಆಕ್ಚುಲಿ ಹಾಗೆಳಕ್ ಹೋದ್ರೆ ಇಡೀ ಕರ್ನಾಟಕ ಈ ಸಶಸ್ತ್ರ ಮಾವೋವಾದಿ ಹೋರಾಟಗಾರರಿಗೆ ಒಂದು ದೊಡ್ಡ ದಾರಿದೀಪ ಕರ್ನಾಟಕ. ಈ ರೀತಿಯ ಹಿಂಸಾತ್ಮಕ ಇವರೇನ್ ಹೇಳಿದ್ರು ಶಶಿಧರ್ ಅವರು, ಅದೇ ಅಭಿಪ್ರಾಯ. ಆಕ್ಚುಲಿ ಇದು ಮಾದರಿ, ಕರ್ನಾಟಕ ಮಾದರಿ ಅಂದ್ರೆ ಸಶಸ್ತ್ರ ನಕ್ಸಲ್ ಮುಕ್ತ ಕರ್ನಾಟಕಕ್ಕೆ ಇದೊಂದು ಒಳ್ಳೆ ಮಾದರಿಯನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಇದು ಇವನ್ ಛತ್ತೀಸ್ಗಢದಲ್ಲಿ ಮೊನ್ನೆ 8 ಜನ ಸತ್ತೋದ್ರು, ನಿನ್ನೆ 3 ಜನ ನಕ್ಸಲರು ಸತ್ತೋದ್ರು. ಈ ತರ ಆಗ್ಬಾರ್ದಂತ ಆಶೆ ಯಾರಿಗಿದೆಯೋ ನಿಜಕ್ಕೂ ಇಲ್ಲ. ಈ ತರ ಸಮಸ್ಯೆಗಳು ಇವನ್ ಸುನಿಲ್ ಕುಮಾರ ಎಲ್ರು ಕೂಡ ಈ ತರ ಇರ್ಬೇಕು, ಸಮಸ್ಯೆಗಳು ಇರ್ಬೇಕು, ಜ್ವಲಂತವಾಗಿರ್ಬೇಕು. ನಮ್ಗೆ ಹಂಗಲ್ಲ, ನಮ್ಗೆ ಸಮಸ್ಯೆಗಳು ಬಗೆಹರಿಬೇಕು.
ಇದು ಹಿಂಸಾತ್ಮಕ ಹೋರಾಟ ಕೊನೆಗೊಳ್ಬೇಕು. ಇದೊಂದು ಮಾದರಿಯಾದಂತ ಒಂದು ಸಂದರ್ಭನ ಒದಗಿಸಿದ್ರು. ರೈಟ್ ಧನ್ಯವಾದ ಸರ್. ಸಮಯದಷ್ಟೇ ಅಶೋಕ್ ಸರ್ ಹಾಗೆ ಶಶಿಧರ್ ಅವರು ಸರ್ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸರ್ಕಾರದ ಮುಂದೆ ಪ್ರಶ್ನೆ ಬಿಡ್ತಾ ಇದ್ದೀವಿ. ನಾವು ಮಹಾಭಾರತ ಅಂದ್ರೆ ಪರ ವಿರೋಧದ ಸಮರ ಅಂತ ಹೇಳಿ ಇದನ್ನ ಪರಿಗಣಿಸ್ತಾ ಇದೀವಿ. ಇಲ್ಲಿ ಪರ ಸರ್ಕಾರ ಮಾಡಿದ ಸರಿ ಅನ್ನೋರು ಹೇಳ್ತಾ ಇದ್ರೆ, ವಿರೋಧವಾಗಿ ವಿರೋಧ ಪಕ್ಷದವ್ರು ಹೇಳ್ತಾ ಇರೋದು ನೀವು ನಕ್ಸಲರನ್ನ ರಾಜಾತಿಥ್ಯವಾಗಿ ಕೊಟ್ಟು ಕರ್ಕೊಂಡು ಬಂದ್ರಿ, ಆದ್ರೆ ನಿಜಕ್ಕೂ ಕೂಡ ಅವರು ಕಂಪ್ಲೀಟ್ ಆಗಿ ಶರಣಾಗತಿ ಆಗಿದ್ದಾರಾ ಅಂತ ಹೇಳಿ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಕೊಡ್ಲಿ ಅಂತ ಬಯಸ್ತಾ